ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಹವಳದ ಜೀವಿಗಳು ಅಂತ ಕರಿತೀವಿ ಅಥವಾ ಕೋರಲ್ ಸ್ಪೀಸೀಸ್ ಅನ್ನುವಂತಹ ಟಾಪಿಕ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಪಡ್ಕೋತಾ ಇದೀವಿ. ಸೊ ಏನಕ್ಕೆ ಈ ಕೋರಲ್ ಸ್ಪೀಸೀಸು ಅಥವಾ ಹವಳದ ದಿಣ್ಣೆಗಳು ಅಥವಾ ಕೋರಲ್ ರೀಫ್ಸ್ ಅಂತ ಏನ್ ಕರಿತೀವಿ, ಏನಕ್ಕೆ ಇವು ನ್ಯೂಸ್ ಅಲ್ಲಿ ಇತ್ತು, ಸೊ ನಾವು ಯಾವೆಲ್ಲ ಮಾಹಿತಿಯನ್ನು ನಾವು ತಿಳ್ಕೊಬೇಕಂತಹ ಅಂಶಗಳ ಬಗ್ಗೆ ಈ ವಿಡಿಯೋ ಹೋಗೋಣ. ಸೊ ಮೊದಲಿಗೆ ಏನಕ್ಕೆ ಕಾಂಟ್ಯಾಕ್ಟ್ ನಲ್ಲಿ ಇತ್ತು ಅಥವಾ ಏನಕ್ಕೆ ಸುದ್ದಿನಲ್ಲಿ ಇತ್ತು ಅಂತ ನೋಡೋದಾದ್ರೆ, corals in the crisis, almost half of all the species at risk of extinction ಫೈಂಡ್ಸ್ IUCN ನ ಇತ್ತೀಚೆಗೆ ಒಂದು ಸಮೀಕ್ಷೆಯ ಪ್ರಕಾರ ನಾವು ಕೋರಲ್ಸ್ ಅಥವಾ ಹವಳದ ದಿಣ್ಣೆಗಳು ಅಥವಾ ಹವಳುಗಳು ಅಂತ ಕರಿತೀವಿ. ಸೊ ಇವು ಬಹುಶಃ ಅದರಲ್ಲಿರುವಂತಹ ಒಂದು ಅರ್ಧದಷ್ಟು ಹವಳದ ದಿಣ್ಣೆಗಳು ಅಥವಾ ಈ ಕೋರಲ್ ಹವಳದ ಜೀವಿಗಳು ನಾಶವನ್ನು ಹೊಂದುವಂತಹ ಹಂತಕ್ಕೆ ತಲುಪಿದೆ ಎನ್ನುವಂಥದ್ದು ವರದಿಯನ್ನ IUCN ಅವರು ವರದಿಯನ್ನ ಇದು ಮಾಡಲಾಗಿದೆ. ಸೊ ಇಲ್ಲಿ ಹೇಳಿದಂಗೆ ನಿಮ್ಗೆ ಯೂಶಲಿ ದ ಡಿಕ್ಲೈನ್ ಇನ್ ಕೋರಲ್ ಸ್ಪೀಸೀಸ್ ಅಡ್ಮಿಸ್ಟ್ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಪೊಲ್ಯೂಷನ್ ಮಾಲಿನ್ಯ ಆಗಿರ್ಬೋದು, ಅಥವಾ ಇತರೆ ಬೆದರಿಕೆಗಳಿಂದಾಗಿ ಯೂಶಲಿ ಈ ಒಂದು ಹವಳದ ಜೀವಿಗಳು ಒಂದು ಅವನತಿಯ ಅಂತಿಗೆ ತಲುಪಿದೆ ಅನ್ನೋದು ಬಂದಿದ್ದೀವಿ. ಸೊ ಏನಿದು ಹವಳಗಳು ಅಥವಾ ಕೋರಲ್ಸ್ ಅನ್ನೋದು ಏನು ಅಂತ ನೋಡಿದ್ರೆ, ಯೂಶಲಿ ಇದನ್ನ ನೀರೊಳಗಿನ ಒಂದು ಪರಿಸರ ವ್ಯವಸ್ಥೆ ಅಥವಾ ಜಲಚರ ವ್ಯವಸ್ಥೆ ಅಂತ ಕರಿತೀವಿ. ಅದ್ರ ಜೊತೆಗೆ ರೀಫ್ ಬಿಲ್ಡಿಂಗ್ ಹವಳಗಳು ಅಂತ ಕೂಡ ಕರಿತಾ ಬರ್ತೀವಿ. ಸೊ ಹವಳ ಅನ್ನುವಂಥದ್ದು ಒಂದು ಜಾತಿಯ ಸಮುದ್ರ ಜೀವಿ ಆಗಿದ್ದು, ಇದರ ಅಸ್ಥಿಪಂಜರಗಳು ಸುಣ್ಣ ಮತ್ತು ಡೋಲೋಮೈಡ್ ಅನ್ನುವಂತಹ ಅಂಶಗಳಿಂದ ರಚನೆ ಆಗಿರುತ್ತದೆ. ಸೊ ಇಂತಹ ಹವಳ ಜೀವಿಗಳು ಸತ್ತ ನಂತರ ಅವುಗಳ ಅಸ್ಥಿಪಂಜರಗಳು ಕಾಲಕ್ರಮೇಣ ಒಂದರ ಮೇಲೊಂದರಂತೆ ಪದರಗಳನ್ನ ಒಂದು ಪದರ ರೂಪದಲ್ಲಿ ಅಥವಾ ಪದರಗಳ ರೂಪದಲ್ಲಿ ಸಂಚಯನಗೊಳ್ತಾ ಬರ್ತವೆ. ಈ ರೀತಿ ಸಂಚಯನಗೊಂಡ ಅಸ್ಥಿಪಂಜರಗಳು ಗಟ್ಟಿಯಾಗುತ್ತವೆ. ಹೀಗೆ ಹಲವಾರು ವರ್ಷ ಹವಳದ ಜೀವಿಗಳು ಅಸ್ಥಿಪಂಜರಗಳು ಸಂಚಯನಗೊಂಡು ಹವಳದ ದಿಬ್ಬಗಳಾಗಿ ಪರಿಣಮಿಸುತ್ತೆ. ಇಂತಹ ಹವಳದ ದಿಬ್ಬಗಳು ಸಮುದ್ರ ಮಟ್ಟಕ್ಕಿಂತ ಸ್ವಲ್ಪ ಕೆಳಗಿದ್ದಾಗ ಸಮುದ್ರ ತೆರೆಗಳು ಅಥವಾ ಹವಳ ದಿಬ್ಬಗಳು ಏನ್ ಕರಿತೀವಿ ಅದರ ಮೇಲೆ ಮರಳು, ಮಣ್ಣು ಮುಂತಾದ ಸಂಚಯನ ಮಾಡೋದ್ರಿಂದ ಹವಳದ ದಿಬ್ಬಗಳು ಎತ್ತರವಾಗಿ ಪರಿಣಮಿಸಿ ಹವಳದ ದ್ವೀಪಗಳಾಗಿ ರೂಪುಗೊಳ್ಳುತ್ತೆ ಅನ್ನುವಂಥದ್ದು ನೀವು ನೋಡ್ತಾ ಬರ್ತೀರಾ. ಅಂಡ್ ಅವುಗಳಲ್ಲಿ ಯಾವೆಲ್ಲ ಪ್ರಕಾರಗಳಿದೆ ಅಂತ ನೋಡಿದಾಗ ನಿಮ್ಗೆ ಅಂಚು ಹವಳ ದಿಬ್ಬಗಳು ಅಂತ ಕರಿತೀವಿ. ಅದು ಯೂಶಲಿ ಅದಕ್ಕೆ ಎಕ್ಸಾಂಪಲ್ ಬಂದು ಅಂಡಮಾನ್ ನಿಕೋಬಾರ್ ಆಗಿರುತ್ತೆ. ಅಥವಾ ಪ್ರತಿಬಂಧಕ ಹವಳ ದಿಬ್ಬಗಳು ಅಂತ ಬ್ಯಾರಿಯರ್ ರೀಫ್ಸ್ ಅಂತ ಕರಿತೀವಿ. ಅಥವಾ ಇವನ್ನ ಯೂಶಲಿ ನಾವು ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ. ಅಥವಾ ಅಟಾಲ್ಸ್ ರೀಫ್ ಅಂತ ಕೂಡ ಕರಿತೀವಿ. ಅಥವಾ ವೃತ್ತಾಕಾರದ ಹವಳ ದಿಬ್ಬಗಳು ಅಂತ ಕೂಡ ಕರಿತೀವಿ. ಸೊ ಇದನ್ನ ನೀವು ಇಲ್ಲಿ ನೋಡ್ಕೋಬಹುದು. ಅಂಡ್ ಹವಳಗಳಲ್ಲಿ ಅಥವಾ ಈ ಕೋರಲ್ಸ್ ಯೂಶಲಿ ನಾವು ಕಂಡು ಬರುತ್ತದೆ ಕ್ಯಾಲ್ಸಿಯಂ ಕಾರ್ಬೋನೇಟ್ಸ್. ನಿಮ್ಗೆ ಇದು ಕಡೆ ಜ್ಞಾಪನ ಇರಲಿ. ಸೊ ಇದರ ಒಂದು ಗುಂಪುಗಳನ್ನ ಅಥವಾ ಇದನ್ನು ಯೂಶಲಿ ಪಾಲಿಪ್ಸ್ ಗ್ರೂಪ್ಸ್ ಅಂತ ಕರಿತೀವಿ. ಸೊ ಜ್ಞಾಪನ ಇರಬೇಕಾಗುತ್ತೆ. ದೆನ್ ಕೋರಲ್ ಬ್ಲೀಚಿಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಯೂಶಲಿ ಇಲ್ಲಿ ಇಮೇಜ್ ಅನ್ನು ನೋಡೋದಾದ್ರೆ ಯೂಶಲಿ ಹೆಲ್ತಿ ಕೋರಲ್, ಸ್ಟ್ರೆಸ್ಡ್ ಕೋರಲ್ಸ್ ಅಂಡ್ ಬ್ಲೀಚ್ಡ್ ಕೋರಲ್ಸ್ ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಯೂಶಲಿ ಒತ್ತೊತ್ತಾಗಿರುವಂತಹ ಅಂಶಗಳು ಇಲ್ಲೆಲ್ಲವೂ ಬಿಡುಗಡೆ ಆಗ್ತಾ ಬಂದಿರುತ್ತೆ ಅಂಡ್ ಇಲ್ಲಿ ಪೂರ್ತಿಯಾಗಿ ನಾಶ ಆಗಿರುತ್ತೆ. ಸೊ ಅಂದ್ರೆ ಕೋರಲ್ಸ್ ಮತ್ತೆ ಆಲ್ಗಿ ಡಿಪೆಂಡ್ ಅಂತ ಈಚ್ ಅದರ್ ಟು ಸರ್ವೈವ್ ಆಗಿರುತ್ತೆ. ಅಂದ್ರೆ ಯೂಶಲಿ ಝುಂಗ್ಸತ್ತೆಲ್ಲ ಅಂತ ಏನ್ ಕರಿತೀವಿ, ಯೂಶಲಿ ಇದು ನಮಗೆ ಬೋರೋಲ್ಸ್ ಅಲ್ಲಿ ಇರುತ್ತೆ. ಬಟ್ ಅದು ಯೂಶಲಿ ಬಣ್ಣ ಕೊಡುವಂತಹ ಅಥವಾ ಇವುಗಳು ಯೂಶಲಿ ಹೊರ ಹಾಕ್ತಾ ಬರ್ತವೆ. ಅಂದ್ರೆ ಯೂಶಲಿ ನಿಮ್ಗೆ ಇಮೇಜ್ ಒಳಗಡೆ ಇರುವಂತಹ ಅಂಶಗಳು ಆ ನಂತರದಲ್ಲಿ ಹೊರಗಡೆ ಯೂಶಲಿ ಅದರಿಂದ ಹೊರ ಹಾಕ್ತಾ ಬರ್ತವೆ, ಸ್ಟ್ರೆಸ್ಸಸ್ ಅಥವಾ ಬೇರೆ ಒಂದು ಮಾಲಿನ್ಯ ಅಥವಾ ಬೇರೆ ಒಂದು ಅಂಶಗಳಿಂದಾಗಿ. ಸೊ ಆ ನಂತರದಲ್ಲಿ ಪರಿಪೂರ್ಣವಾಗಿ ಅದನ್ನ ಬಿಳಿ ಆಗ್ತಾ ಬರುತ್ತೆ. ಅಂದ್ರೆ ಬಿಳಿಗೊಳ್ಳುವಿಕೆ ಅಂತ ಕರಿತೀವಿ. ಅದು ಯೂಶಲಿ ಆ ತರ ಆಗ್ತಾ ಬರುತ್ತೆ. ಸೊ ಯಾವ ಒಂದು ಕಾರಣಗಳಿಗೋಸ್ಕರ ಈ ಹವಳದ ಬ್ಲೀಚಿಂಗ್ ಅಥವಾ ಕೋರಲ್ ಬ್ಲೀಚಿಂಗ್ ಆಗುತ್ತೆ ಅಂತ ನೋಡೋದಾದ್ರೆ, ಯೂಶಲಿ ಮೊದಲಿಗೆ ನಿಮಗೆ ಸಾಗರದಲ್ಲಿರುವಂತಹ ತಾಪಮಾನದ ಒಂದು ಬದಲಾವಣೆ ಆಗಿರುತ್ತೆ. ಅಂದ್ರೆ ಅಲ್ಲಿನ ಒಂದು ಟೆಂಪರೇಚರ್ ಏನಾಗಿರುತ್ತೆ, ಅಂದ್ರೆ ಸೀನಲ್ಲಿರುವಂತಹ ಅಥವಾ ಸಮುದ್ರದಲ್ಲಿರುವಂತಹ ಒಂದು ತಾಪಮಾನದಲ್ಲಿನ ಬದಲಾವಣೆಯಿಂದಾಗಿ ಕೂಡ ಇದು ಯೂಶಲಿ ನಮಗೆ ಈ ರೀತಿಯಾದಂತಹ ಕೋರಲ್ ಬ್ಲೀಚಿಂಗ್ ಆಗ್ತಾ ಬರುತ್ತೆ. ಅಥವಾ ನದಿ ಹರಿವು ಅಥವಾ ಸಾಮಾನ್ಯ ಕೃಷಿಯಿಂದ ಬರುವಂತಹ ತ್ಯಾಜ್ಯಗಳು ಅಥವಾ ಏನು ನಾವು ರಾಸಾಯನಿಕಗಳು ಸಿಂಪಡಣೆ ಮಾಡ್ತೀವಿ, ಅದು ನದಿ ಹರಿವಿನ ಮೂಲಕ ನಮ್ಗೆ ಯೂಶಲಿ ನದಿಗಳ ಮೂಲಕ ಅದು ಬಂದು ಸೇರ್ಕೊಳ್ಳುತ್ತೆ. ಅಥವಾ ಮಾಲಿನ್ಯಗಳು ಅಂತ ಕರೀತೀವಿ, ಕೈಗಾರಿಕೆ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಅಥವಾ ತ್ಯಾಜ್ಯ ನೀರಾಗಿರ್ಬೋದು, ಬೇರೆ ಎಲ್ಲ ಒಂದು ಅಂಶಗಳಿಂದಾಗಿ ಮಾಲಿನ್ಯದ ಒಂದು ಅಂಶಗಳು ಬಂದು ಕೂಡ ನದಿಗೆ ಯೂಶಲಿ ಸಮುದ್ರದ ತೀರಕ್ಕೆ ಬಂದು ಸೇರ್ಕೊಂಡಾಗ ಯೂಶಲಿ ಅದು ಸಮುದ್ರದ ಒಂದು ಎಡ್ಜಸ್ ಅಲ್ಲಿ ಇರುತ್ತೆ ಯೂಶಲಿ. ಸೊ ಅದರಿಂದಾಗಿ ಅಲ್ಲೂ ಕೂಡ ನಮಗೆ ನಾಶ ಆಗ್ತಾ ಬಂದ್ರೆ ಅದರಿಂದಾಗಿ ಇದಾಗ ಬರುತ್ತೆ. ಅಥವಾ ಸೂರ್ಯನಿಗೆ ಒಂದು ಹೆಚ್ಚಾಗಿ ಒಡ್ಡಿಕೊಳ್ಳುವುದು ಅಂತ ಕರಿತೀವಿ. ಅಂದ್ರೆ ಸೂರ್ಯನಿಗೆ ಹೆಚ್ಚಾಗಿ ಒಡ್ಡಿಕೊಳ್ಳೋದ್ರಿಂದನೂ ಕೂಡ ನಾವು ಯೂಶಲಿ ಈ ಒಂದು ಕೋರಲ್ ಬ್ಲೀಚಿಂಗ್ ಅನ್ನುವಂಥದ್ದು ಹೆಚ್ಚಾಗಿ ಆಗ್ತಾ ಬರುತ್ತೆ. ಅಂಡ್ ಅತ್ಯಂತ ಕಡಿಮೆ ಉಬ್ಬರದ ಇಳಿತಗಳು ಅಂತ ಕೂಡ ಕರಿತೀವಿ. ಅವು ಆ ಆಸ್ಪೆಕ್ಟ್ ಇಂದನೂ ಕೂಡ ನಮ್ಗೆ ಯೂಶಲಿ ಕೋರಲ್ ಬ್ಲೀಚಿಂಗ್ ಹೆಚ್ಚಾಗಿ ಆಗ್ತಾ ಬರುತ್ತೆ. ಸೊ ಹವಳದ ಪ್ರಭೇದಗಳು ಒಂದು ಪ್ರಸ್ತುತ ಸ್ಥಿತಿಗತಿ ನೋಡಿದ್ರೆ, ಅಂದ್ರೆ ಅಂಕಿಅಂಶಗಳು ಎಷ್ಟು ಮಟ್ಟಿಗೆ ಇತ್ತೀಚೆಗೆ ಹವಳಗಳಿದೆ ಅಥವಾ ಹವಳದ ಒಂದು ಇದೆ ಅಂತ ನೋಡಿದ್ರೆ ಅಂದಾಗ IUCN ಪ್ರಕಾರ ಅತಿ ಅರೌಂಡ್ 892 ಉಷ್ಣ ನೀರಿನ ಅಂದ್ರೆ ಯೂಶಲಿ ನಾವು ಉಷ್ಣ ನೀರು ಅಂತ ಕರಿತೀವಿ, ವಾರ್ಮ್ ವಾಟರ್ ಅಂತ ಕರಿತೀವಿ. ಯೂಶಲಿ ಉಷ್ಣ ನೀರಿನ ಹವಳ ಜಾತಿಗಳಲ್ಲಿ ಬರೋಬ್ಬರಿ 44% ಅಷ್ಟು ಬಹು ಬೆದರಿಕೆಗಳನ್ನು ಎದುರಿಸ್ತಾ ಬಂದಿದೆ. ಅದರಲ್ಲಿ 56 ವಲ್ನರಬಲ್ ಆಗಿರುತ್ತೆ ಅಂಡ್ 251 ಅಳಿವಿನಂಚಲ್ಲಿ ಎಂಡೇಂಜರ್ಡ್ ಆಗಿರುತ್ತೆ ಅಂಡ್ 33 ಕ್ರಿಟಿಕಲಿ ಎಂಡೇಂಜರ್ಡ್
ಎಂಡೇಂಜರ್ಡ್ ಅನ್ನುವಂತಹ ಒಂದು ಪಟ್ಟಿನಲ್ಲಿ ಸೇರಿಸಲಾಗಿದೆ. ಸೊ ಇದರಲ್ಲಿ ಅತಿ ಹೆಚ್ಚು ಒಂದು ಅಳಿವಿನಂಚಿಗೆ ಅಥವಾ ವಿಪತ್ತಿಗೆ ಸಿಲುಕಿಸಿರುವಂತದ್ದು ಸ್ಟಫೋರ್ನ್ ಅಥವಾ ಎಲ್ಖೋರ್ನ್ ಅಂತ ಕರಿತೀವಿ, ಅದು ಎಲ್ಖೋರ್ನ್ ಹವಳ ಅಥವಾ ಕೋರಲ್ಸ್ ಅಂತ ಕರಿತೀವಿ. ಈ ಎರಡು ಹವಳಗಳು ಅತಿ ಹೆಚ್ಚು ಒಂದು ಸ್ಟ್ರೆಸ್ಗೆ ಅಥವಾ ಅತಿ ಹೆಚ್ಚು ಒಂದು ಏನಂತೀವಿ ನಾವು ಬಹು ಬೆದರಿಕೆಗೆ ಒಟ್ಕೊಂಡಿರುವಂತಹ ಹವಳಗಳಾಗಿರುತ್ತೆ. ಸೊ ಅದು ಬೇಕಾಗುತ್ತೆ. ಅಂಡ್ ಹವಳಗಳ ತ್ರಿಕೋಣ ಅಂತ ಕರಿತೀವಿ, ಅಂದ್ರೆ ಕೋರಲ್ ಟ್ರಯಾಂಗಲ್ ಅಂತ ಕೂಡ ಕರಿತೀವಿ. ಸೊ ಇದು ನಮ್ಗೆ ಇಲ್ಲಿ ಆಸ್ಟ್ರೇಲಿಯಾ ಅಂಡ್ ಏಷ್ಯಾ ಅಂಡ್ ಪೆಸಿಫಿಕ್, ಈ ಓಷನ್ ಯೂಶಲಿ ಆಗ್ನೇಯ ಏಷ್ಯಾ ಮತ್ತು ಪೆಸಿಫಿಕ್ ನ ನಡುವೆ ಇರುವಂತಹ ಒಂದು ಟ್ರಯಾಂಗಲ್ ಆಗಿರುತ್ತೆ. ನಾವು ಈ ಟ್ರಯಾಂಗಲ್ ಮ್ಯಾಪ್ ನ ನೋಡ್ತಾ ಬರ್ಬೋದು. ನಿಮ್ಗೆ ಇದು ಆಸ್ಟ್ರೇಲಿಯಾ ಆಗಿರುತ್ತೆ ಅಂಡ್ ಇದು ನಿಮ್ಗೆ ಚೀನಾ ಮತ್ತು ಅಥವಾ ಈ ಸೌತ್ ಈಸ್ಟ್ ಏಷ್ಯಾ ಅಂತ ಕರಿತೀವಿ ಅದಾಗಿರುತ್ತೆ. ದೆನ್ ಈ ಕಡೆ ನಿಮ್ಗೆ ಫುಲ್ ಇದೆಲ್ಲವೂ ಕೂಡ ನಿಮ್ಗೆ ಪೆಸಿಫಿಕ್ ಓಷನ್ ಆಗಿರುತ್ತೆ. ಈ ಒಂದು ಮೂರು ಭಾಗಗಳು ಕೂಡಿಕೊಳ್ಳುವಂತಹ ಒಂದು ಇದರಲ್ಲಿ ಹೆಚ್ಚಾಗಿ ಈ ಕೋರಲ್ಸ್ಗಳು ಅಥವಾ ಹವಳಗಳು ಕಂಡು ಬರುತ್ತೆ. ಅದರಿಂದಾಗಿ ಇದನ್ನ ಕೋರಲ್ ಟ್ರಯಾಂಗಲ್ ಅಂತಾನೆ ಕರೀತಾರೆ. ನಿಮ್ಗೆ ಏನಾದ್ರು ಕೋರಲ್ ಟ್ರಯಾಂಗಲ್ ಇಲ್ಲಿ ಕಂಡು ಬರುತ್ತೆ ಅಂದ್ರೆ ನಿಮ್ಗೆ ಯೂಶಲಿ ಇದು ಜ್ಞಾಪನ ಇರಬೇಕಾಗುತ್ತೆ. ಇದು ಇಂಡೋನೇಷಿಯಾ, ಮಲೇಷಿಯಾ, ಫಿಲಿಪೈನ್ಸ್, ಪುಪುವಾ ಅಥವಾ ಸೋಲೋಮನ್ ಐಲ್ಯಾಂಡ್ಸ್, ಟಿಮೋರ್ ಲಾಸ್ಟೆ ಅನ್ನುವಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಇದನ್ನ ಅಮೆಜಾನ್ ಆಫ್ ದಿ ಸೀಸ್ ಅಂತಾನು ಕೂಡ ಕರಿತೀವಿ, ಅಂದ್ರೆ ಸಮುದ್ರದ ಅಮೆಜಾನ್ ಅಂತಾನು ಕೂಡ. ಯಾಕಂದ್ರೆ ಇಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯ ಅಥವಾ ಅತಿ ಹೆಚ್ಚು ಒಂದು ಕೋರಲ್ಗಳ ಕೋರಲ್ಸ್ ಅಂತ ಕರಿತೀವಿ ಅದರಲ್ಲಿ ಪ್ರಮಾಣದ ಒಂದು 70% ಅಷ್ಟು, ಅಂದ್ರೆ ಬರೋಬ್ಬರಿ 70% ಅಷ್ಟು ಕೋರಲ್ಗಳು ನಮ್ಗೆ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಇದನ್ನ ಅಮೆಜಾನ್ ಆಫ್ ದಿ ಸೀಸ್ ಅಂತಾನು ಕೂಡ ಕಂಡು ಬರಿತೀವಿ. ಅಂದ್ರೆ ಅದ್ರ ಜೊತೆಗೆ ಅತಿ ಹೆಚ್ಚು ಸಮುದ್ರದ ಒಂದು ಜೀವ ವೈವಿಧ್ಯತೆಯನ್ನು ಕೂಡ, ಬಯೋಡೈವರ್ಸಿಟಿ ಇನ್ ಸೀಸ್ ಅಂತ ಏನ್ ಕರಿತೀವಿ, ಅದು ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಈ ಒಂದು ಪ್ರದೇಶದಲ್ಲಿ ಕಂಡು ಬರೋದ್ರಿಂದಾಗಿ ಇದನ್ನ ಅವಳ ಅಂತಾನು ಕೂಡ ಕರಿತೀವಿ. ಇದ್ರ ಜೊತೆಗೆ ನಿಮ್ಗೆ ಅವಳದಿಂದ ಉಂಟಾಗುವ ಅಥವಾ ಅವಳದ ಬ್ಲೀಚಿಂಗ್ ಇಂದ ಉಂಟಾಗುವಂತಹ ಈ ಆರ್ಥಿಕ ಪರಿಣಾಮಗಳಾಗಿರ್ಬೋದು. ಯಾಕೆಂದ್ರೆ ಇದನ್ನ ನಂಬ್ಕೊಂಡು ಯೂಶಲಿ ನಿಮಗೆ ಮೀನುಗಳು ಅಥವಾ ಬೇರೆ ಬೇರೆ ಒಂದು ಸಂಸ್ಕೃತಿವಾಗಿ, ಸಾಂಸ್ಕೃತಿಕವಾಗಿ ಎಲ್ಲವೂ ಕೂಡ ನಮಗೆ ಕನೆಕ್ಟೆಡ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಒಂದಷ್ಟು ರಕ್ಷಣಾ ಪ್ರಯತ್ನಗಳು ಅಥವಾ ಧನ ಸಹಾಯಗಳನ್ನು ಕೂಡ ರಾಜ್ಯ ಸರ್ಕಾರ ಆ ಸಂಬಂಧಪಟ್ಟಂತಹ ಆ ದೇಶಗಳ ಒಂದು ಸರ್ಕಾರಗಳಾಗಿರ್ಬೋದು ಅಥವಾ ಸೊ ಇತರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ಒಂದಷ್ಟು ಸಂಘ ಸಂಸ್ಥೆಗಳಿಂದಾಗಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಕಮ್ಮಿ ಮಾಡುವಂಥದ್ದು ಅಥವಾ ಈ ಹಸಿರುಮನೆ ಇಂಗಾಲ ಅಂತ ಕರಿತೀವಿ, ಹಸಿರುಮನೆ ಪರಿಣಾಮ ಅಂತ ಕರಿತೀವಿ ಯೂಶಲಿ, ಅದರಿಂದ ಉಂಟಾಗುವಂತಹ ಗ್ಯಾಸ್ ಎಮಿಷನ್ಗಳನ್ನ ಕಮ್ಮಿ ಮಾಡುವಂಥದ್ದು ಅಥವಾ ಗ್ಲೋಬಲ್ ಫಂಡ್ ಫಾರ್ ಕೋರಲ್ ರೀಫ್ಸ್ ಅನ್ನುವಂಥದ್ದು ಯೂಶಲಿ. ಸೊ ಇದನ್ನ ಒಂದು ಫಂಡ್ ಅಂತ ಕನ್ಸಿಡರ್ ಮಾಡಿ ಇದನ್ನ ಈ ಫಂಡ್ ಮೂಲಕ ಈ ಕೋರಲ್ ರೀಫ್ಗಳನ್ನ ಕಾಪಾಡುವಂತಹ ಒಂದು ಕೆಲಸವನ್ನು ಕೂಡ ನಡೀತಾ ಇದೆ. ಸೊ ಇದಕ್ಕೆ ಬರೋಬ್ಬರಿ 30 ಮಿಲಿಯನ್ ಅಷ್ಟು ಡಾಲರ್ಗಳಷ್ಟು ಅಮೌಂಟ್ ಅನ್ನ ಕೂಡ ಸಂಗ್ರಹಣ ಮಾಡಲಾಗಿದೆ ಆಲ್ರೆಡಿ. ಸೊ ಈ ರೀತಿಯಾದಂತಹ ಒಂದು ಕೋರಲ್ ರೆಸಿಸ್ಟೆನ್ಸ್ಗೆ ಅಥವಾ ರೆಸಿಲಿಯನ್ಸ್ಗೆ ಎಲ್ಲ ರೀತಿಯಲ್ಲಿ ಯಾವೆಲ್ಲ ಅಂಶಗಳು ಬೇಕೋ ಅದನ್ನೆಲ್ಲವೂ ಕೂಡ ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಬ್ರಾಡರ್ ಬಯೋಡೈವರ್ಸಿಟಿ ಕ್ರೈಸಿಸ್ ಅಂತ ಕರಿತೀವಿ. ಯಾಕೆಂದ್ರೆ ಕೋರಲ್ಗಳು ಯೂಶಲಿ ಒಂದು ಬಯೋಡೈವರ್ಸಿಟಿನಲ್ಲಿ ಅಥವಾ ಜೀವ ವೈದ್ಯನಲ್ಲಿ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಾ ಬರ್ತವೆ. ಸೊ ಇವು ನಮ್ಮ ಒಂದು ಏನ್ ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ ಅಥವಾ ಸಮುದ್ರದ ಒಂದು ತಾಪಮಾನ ಹೆಚ್ಚಳದಿಂದಾಗಿ ಈ ಕೋರಲ್ಗಳು ಸಾಯ್ತಾ ಬರ್ತಿದ್ದಾವೆ ಅಥವಾ ಕೋರಲ್ಗಳು ನಾಶ ಆಗ್ತಾ ಬರ್ತಾ ಇದಾವೆ. ಸೊ ಇದು ನಮಗೆ ಒಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ಅಥವಾ ಸರ್ವಾಂಗೀಣವಾಗಿ ಅಥವಾ ಬಹು ಒಂದು ವಲಯದ ಮೂಲಕ ನಮಗೆ ಅತಿ ಹೆಚ್ಚಿನ ಒಂದು ವಿಪತ್ತಿನ ಅಂಶ ಅಂತ ನಾವು ಇದನ್ನ ಪರಿಗಣಿಸುತ್ತೆ. ಸೊ ಇನ್ನು ಅವಲದ ಬ್ಲೀಚಿಂಗ್ ಗಳನ್ನ ಹೇಗೆ ತಡೆಗಟ್ಟಬಹುದು ಅಂತ ಬಂದಾಗ ನೀತಿ ನಿರೂಪಣೆಗಳಲ್ಲಿ ಒಂದು ಬಹುಪಕ್ಷೀಯವಾದಂತಹ ಸಹಕಾರವನ್ನ, ಯಾಕಂದ್ರೆ ಎಲ್ಲಾ ರಾಷ್ಟ್ರಗಳು ಕೈಗೊಳ್ಳಬೇಕಿದೆ. ಅದು ಕೂಡ ಒಂದು ರಾಷ್ಟ್ರ ಕೇವಲ ಏನೋ ಒಂದು ಕಾನೂನುಗಳನ್ನು ತರೋದ್ರ ಮೂಲಕ ಇದನ್ನು ತಡೆಯೋದಕ್ಕಾಗಲ್ಲ. ಯಾಕಂದ್ರೆ ಇದಂಥದ್ದು ಸಮುದ್ರ ಅನ್ನುವಂಥದ್ದು ಕೇವಲ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ಸೊ ಎಲ್ಲಾ ರಾಷ್ಟ್ರಗಳು ಕೂಡ ಒಂದು ಒಗ್ಗಟ್ಟಾಗಿ ಹೋರಾಡಿ ಆ ಮೂಲಕ ಈ ಒಂದು ಸಮುದ್ರದ ಜೀವ ವೈವಿಧ್ಯ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಇದನ್ನು ನಾವು ಕಾಪಾಡಬೇಕಾಗಿರುತ್ತೆ. ಆ ಮೂಲಕ ಅಂದ್ರೆ ಯೂಶಲಿ ಕೆಲವು ಇನಿಷಿಯೇಟಿವ್ಗಳನ್ನ ಕೂಡ ತಗೊಳ್ಳಲಾಗಿದೆ. ಯಾವ್ಯಾವ ಅಂತ ನೋಡ್ತಾ ಇದ್ರೆ ಇಂಟರ್ನ್ಯಾಷನಲ್ ಕೋರಲ್ ರೀಫ್ ಇನಿಷಿಯೇಟಿವ್ ಅಂತ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಕೋರಲ್ ರೀಫ್ ಇನಿಷಿಯೇಟಿವ್ ಅಂತ ಕರೆಯುವಂಥದ್ದು ಅಥವಾ ವಿಶ್ವ ಅವಳ ಸಂರಕ್ಷಣಾಲಯ ಯೋಜನೆ ಅಂತ ಕರಿತೀವಿ, ಅದು ಕೂಡ ಆಗಿರುತ್ತೆ. ಅದ್ರ ಜೊತೆಗೆ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ, ಅಂದ್ರೆ ಟೆಕ್ನಾಲಜಿ ಏನಿರುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಬಯೋರಾಕ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಆಗಿ ರಾಕುಲ್ನ ನಾವು ಕೊಡೋದ್ರ ಮೂಲಕ ಈ ಹವಳವನ್ನ ಅಥವಾ ಈ ಒಂದು ಕೋರಲ್ಗಳನ್ನ ಬೆಳೆಸುವಂಥದ್ದಾಗಿರ್ಬೋದು ಅಥವಾ ಸೂಪರ್ ಹವಳಗಳಂತ ಕರಿತೀವಿ. ಮಾಡರ್ನ್ ಟೆಕ್ನಾಲಜಿಯನ್ನು ಉಳಿಸ್ಕೊಂಡು ಫಾಸ್ಟ್ ಆಗಿ ಬ್ರೀಡ್ ಆಗುವಂಥ, ಫಾಸ್ಟ್ ಆಗಿ ಬೆಳೆಯುವಂಥ ಹವಳಗಳನ್ನ ಬೆಳೆಸೋದಾಗಿರ್ಬೋದು. ಅದ್ರ ಜೊತೆಗೆ ದೀರ್ಘಾವಧಿಯಲ್ಲಿ ಒಂದು ರಚನಾತ್ಮಕ, ಒಂದು ಸ್ಟ್ರಕ್ಚರ್ಡ್ ಆಗಿ ಒಂದು ಹೇಗೆ ನಾವು ಈ ಕೋರಲ್ಗಳನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು ಕಾನೂನುಗಳು ಕೂಡ ತೆಗೆದಿರಬೇಕಾಗುತ್ತೆ. ಆ ಮೂಲಕ ನಾವು ಈ ಕೋರಲ್ ಬ್ಲೀಚಿಂಗ್ ಅನ್ನ ತಡೆಗಟ್ಟುವ ಮೂಲಕ ಕೋರಲ್ ಸ್ಪೀಸೀಸ್ ಅನ್ನ ಅಥವಾ ಹವಳದ ಒಂದು ಜೀವಿಗಳನ್ನ ನಾವೆಲ್ಲ ಕಾಪಾಡಿಕೊಳ್ಳುವಂಥದ್ದು ಮಾನವರಾದಂತಹ ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಆಗಿರುತ್ತೆ ಅಂತ ಹೇಳ್ತಾ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.